ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕನ್ನಡ ಚಿತ್ರರಂಗದಲ್ಲಿ ಹೊಸ ಪ್ರತಿಭೆಗಳಿಗೆ ಬರ ಏನಿಲ್ಲ. ಹೊಸ ಪ್ರಯೋಗಗಳು, ವಿಭಿನ್ನ ಕಥೆಗಳ ಮೂಲಕ ಹೊಸ ಮುಖಗಳು ಇಲ್ಲಿ ನಿತ್ಯ ಪರಿಚಯವಾಗುತ್ತೆ. ನಮ್ಮ ಚಿತ್ರರಂಗದಲ್ಲಿ ಇತ್ತೀಚೆಗೆ ಹೊಸ ಕಥೆಗಳು ಪರಿಣಾಮಕಾರಿ ಅಲೆಯನ್ನು ಸೃಷ್ಟಿ ಮಾಡಿದೆ. ಅನೇಕ ಯುವ ಪ್ರತಿಭೆಗಳು ಸಾಕಷ್ಟು ಸಲ ಯಾರಿಗೂ ಗೊತ್ತಾಗದ ಹಾಗೆ ಉಳಿದು ಬಿಡುತ್ತವೆ. ಒಂದು ಚಿಟ್ಟೆ ಹೇಗೆ ತನ್ನ ಪರಿಪೂರ್ಣ ರೂಪ ಪಡೆಯುವವರೆಗೂ ಕೂಡ ತನ್ನ ಗೂಡಿನಿಂದ ಹೊರಬರಲಾಗದೋ, ಅದೇ ರೀತಿ ಇಲ್ಲಿ ಕಲಾವಿದರು ತಾವು ಪರಿಪಕ್ವ ಆಗೋವರೆಗೂ ಕೂಡ ಯಾರಿಗೂ ಕೂಡ ನೋಟಿಸ್ ಆಗಲ್ಲ. ಇಂಥವರು ಒಮ್ಮೆ ಜನರಿಗೆ ಪರಿಚಯ ಆದರೆ ಸಾಕು, ಜನ ಅವರನ್ನು ಹಿಂದೆ ಸರಿಯೋದಕ್ಕೆ ಬಿಡೋದಿಲ್ಲ. ಇತ್ತೀಚೆಗೆ ಚಿತ್ರರಂಗದಲ್ಲಿ ಈ ರೀತಿ ಜನರ ಶ್ಲಾಘನೆಗೆ ಗುರಿಯಾದಂತಹ ಕಲಾವಿದರು ಅಂದರೆ ಅದು ನಮ್ಮ ಯುವ ನಟ ನವೀನ್ ಶಂಕರ್. ವೀಕ್ಷಕರೇ, ಇವರು ಈಗಾಗಲೇ ಕೆಲವೇ ವಿಶಿಷ್ಟ ಚಿತ್ರಗಳಿಂದ ವಿಭಿನ್ನ ಅಭಿನಯದಿಂದಾಗಿ ಕನ್ನಡದ ಬಹುತೇಕರಿಗೆ ಅವರ ನಟನೆಯ ಗುಲ್ಟು, ಹೊಂದಿಸಿ ಬರೆಯಿರಿ, ಹೊಯ್ಸಳ ಮುಂತಾದ ಚಿತ್ರಗಳ ಮೂಲಕ ಸ್ಯಾಂಡಲ್ವುಡ್ನ ಒಬ್ಬ ಭರವಸೆಯ ಕಲಾವಿದ ಎಂಬ ಹೆಸರನ್ನು ಪಡೆದಿದ್ದಾರೆ. ಇತ್ತೀಚೆಗೆ ತೆರೆಕಂಡ ಹೊಯ್ಸಳ ಚಿತ್ರದ ಅವರ ಖಳಪಾತ್ರ ವೀಕ್ಷಕರಲ್ಲಿ ರೋಮಾಂಚನವನ್ನು ಹೆಚ್ಚಿಸಿದೆ. ನಟರಾಕ್ಷಸ ಎಂದೇ ಹೆಸರಾದ ಡಾಲಿ ಧನಂಜಯ್ ಅವರು ಈ ಚಿತ್ರದ ನಾಯಕ. ಉತ್ತರ ಕರ್ನಾಟಕದ ಸೊಗಡಿನ ಈ ಯುವಕ ತಮ್ಮ ವಿಭಿನ್ನ ಮ್ಯಾನರಿಸಂ ಹಾಗೂ ತಮ್ಮದೇ ಪ್ರತ್ಯೇಕ ನಟನೆಯ ಛಾಪಿನೊಂದಿಗೆ ಗುರುತಿಸಿಕೊಳ್ತಿರುವಂತಹ ಕಲಾವಿದ. ಚಿತ್ರರಂಗದಲ್ಲಿ ಉತ್ತರ ಕರ್ನಾಟಕದ ಅನೇಕ ಪ್ರತಿಭೆಗಳು ಇದ್ದರೂ ಕೂಡ ಅವರಿಗೆ ಸೂಕ್ತ ಸ್ಥಾನಮಾನ ಚಿತ್ರರಂಗದಲ್ಲಿ ಇದುವರೆಗೂ ಕೂಡ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಈ ದಿಸೆಯಲ್ಲಿ ನವೀನ್ ಅವರು ಆ ಪರಂಪರೆಯನ್ನು ಬದಲಿಸಬಹುದಾದ ನಟ. ಚಿತ್ರರಂಗದ ಹಲವರ ಅಭಿಮತವಾಗಿದೆ. ಯಾವ ಪಾತ್ರವಾದರೂ ಸೈ, ರಣರೋಚಕವಾಗಿ ಹೊಸ ಹುರುಪಿನೊಂದಿಗೆ ಮುನ್ನುಗ್ಗುತ್ತಿರುವಂತಹ ನಟ ನವೀನ್ ಶಂಕರ್ ಅವರ ಚಿತ್ರ ಬದುಕಿಲನಾದ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಇವರು ಮೂಲತಃ ಬಾಗಲಕೋಟೆಯವರು. ಇಲ್ಲಿಯ ಇಳಕಲ್ ಭಾಗದ ಚಿಕ್ಕದಾಪುರ ಎಂಬಲ್ಲಿ ಜನಿಸಿದ ಇವರು ತಮ್ಮ ಬಾಲ್ಯದ ಬಹುಪಾಲನ್ನು ಇಲ್ಲಿಯೇ ಕಳೆದರು. ಅವರು ತಮ್ಮ 5ನೇ ತರಗತಿಯವರೆಗೂ ಶಿಕ್ಷಣವನ್ನು ಚಿಕ್ಕದಾಪುರದಲ್ಲೂ ಹಾಗೂ ಮುಂದೆ ಇಳಕಲ್ನಲ್ಲಿ ಓದ್ತಾರೆ. ಬಡತನದಲ್ಲೂ ಓದುವ ಹಂಬಲ ನವೀನ್ಗೆ ತುಸು ಹೆಚ್ಚೇ ಇತ್ತು. ಸಾಮಾನ್ಯವಾಗಿ ಈ ಭಾಗದಲ್ಲಿ ಯಾವುದಕ್ಕೂ ಕೂಡ ಸೂಕ್ತ ಸೌಕರ್ಯಗಳು ಇರುವುದಿಲ್ಲ. ನವೀನ್ ಹಾಗೂ ಗೆಳೆಯರ ಗುಂಪು ಓದಿನಲ್ಲಿ ಚುರುಕಾಗಿದ್ರು. ಇವರೆಲ್ಲ 6ನೇ ತರಗತಿಯಲ್ಲಿರುವಾಗಲೇ ಚಿಕ್ಕದಾಪುರದಲ್ಲಿ ಒಂದು ಸಣ್ಣ ರೂಮ್ ಮಾಡಿಕೊಂಡು ವಾಸವಿದ್ರು. ಹೀಗಾಗಿ ಸ್ವಾವಲಂಬನೆಯ ಬದುಕಿನ ತಳಹದಿಗೆ ಅಲ್ಲಿಂದಲೇ ಭದ್ರ ಬುನಾದಿಯನ್ನು ಹಾಕಿದ್ದು ಅಂತ ಹೇಳ್ಬೋದು. ಹೇಗೋ 10ನೇ ತರಗತಿಯನ್ನು ಮುಗಿಸಿದ ಬಳಿಕ ಮುಂದೆ ಡಿಪ್ಲೊಮೊ ಮಾಡಬೇಕಾ ಅಥವಾ ಎಂಜಿನಿಯರಿಂಗ್ ಮಾಡಬೇಕಾ ಅಥವಾ PU ತಗೋಬೇಕಾ ಎಂಬ ಗೊಂದಲ ಇವರಲ್ಲಿ ಉಂಟಾಗುತ್ತೆ. ಅದನ್ನು ಬಿಟ್ಟು ಅದಕ್ಕೂ ಮಿಗಿಲಾಗಿ ನವೀನ್ ತಮ್ಮ ಗೆಳೆಯರ ಜೊತೆ ಸೇರಿ ತಾವು ಮುಂದಿನ ಶಿಕ್ಷಣವನ್ನು ಯಾವ ಊರಲ್ಲಿ ಓದಬೇಕು ಅಂತ ಯೋಚನೆ ಮಾಡ್ತಾರೆ. ಆಗ ಅವರೆಲ್ಲರೂ ಅಂತಿಮವಾಗಿ ಆರಿಸಿದ ಊರು ಧಾರವಾಡ. ನವೀನ್ ಮುಂದೆ ಬಾಗಲಕೋಟೆ ಟೌನ್ನಲ್ಲಿ PUಗೆ ಸೇರಿದ್ರು. ಅಲ್ಲಿ ಹಾಸ್ಟೆಲ್ನಲ್ಲಿ ಉಳಿದು ಅವರು ತಮ್ಮ ವ್ಯಾಸಂಗವನ್ನು ಮುಂದುವರಿಸಿದ್ರು. ನವೀನ್ಗೆ ನಾಟಕಗಳಲ್ಲಿ ಮೊದಲಿನಿಂದಲೂ ಅಭಿರುಚಿ ಇತ್ತು. ಇದಕ್ಕೆ ತಳಪಾಯ ಹಾಕಿದ್ದೇ ಇವರ PU ಶಿಕ್ಷಣ ಅಂತ ಹೇಳ್ಬೋದು. ಅಲ್ಲಿ ಅವರಿಗೆ ಕಟ್ಟಿಗೆಹಳ್ಳಿಯ ಮೇಷ್ಟ್ರೊಬ್ಬರು ಪರಿಚಯವಾದರು. ಕನ್ನಡ ಭಾಷೆಯಲ್ಲಿ ಅತ್ಯುತ್ತಮ ಹಿಡಿತ ಸಾಧಿಸಿದಂತಹ ಆ ಗುರುಗಳು ಕೂಡ ನಾಟಕಗಳಲ್ಲಿ ನುರಿತರಾಗಿದ್ದರು. ನವೀನ್ ತಾವು ಸೈನ್ಸ್ ವಿಭಾಗವನ್ನು ಸೆಲೆಕ್ಟ್ ಮಾಡಿದರು. ಇದರ ಹೊರತಾಗಿ ನಾಟಕ, ಕಲೆ ಮುಂತಾದವುಗಳಲ್ಲಿ ನವೀನ್ಗೆ ಆಸಕ್ತಿ ಇದ್ದುದನ್ನು ಗಮನಿಸಿದಂತಹ ಅವರ ಗುರುಗಳು ಅವರಿಗೆ ನಾಟಕಗಳಲ್ಲಿ ಕಲಿಯುವಿಕೆಗೆ ಹಾದಿಯನ್ನು ಮಾಡಿಕೊಡ್ತಾರೆ. ಈ ಹಾದಿಯನ್ನು ಅನುಸರಿಸಿ ಅವರು ಕೊನೆಗೆ ಬಂದಿದ್ದು ಬೆಂಗಳೂರೆಂಬ ಮಾಯಾನಗರಿಗೆ. ನವೀನ್ ಆರಂಭದಲ್ಲಿ ಕನ್ನಡದ ಕಿರು ಕಾದಂಬರಿ ಹಾಗೂ ಕನ್ನಡದ ಸುಪ್ರಸಿದ್ಧ ನಾಟಕಗಳಲ್ಲಿ ಅಭಿನಯಿಸಿದರು. ಅದರಲ್ಲಿ ದ.ರಾ ಬೇಂದ್ರೆಯವರ ನಾಟಕಗಳು ಇದ್ದವು. ಬೆಂಗಳೂರಿಗೆ ಬಂದ ಆರಂಭದಲ್ಲಿ ನವೀನ್ ಅವರಿಗೆ ಅಪರಿಚಿತವಾಗಿತ್ತು ಆ ಊರು. ಅವರು PU ಮುಗಿದ ಮೇಲೆ ಬೆಂಗಳೂರಿಗೆ ಬಂದಿದ್ದು ಓದುವ ಸಲುವಾಗಿ. ಆದರೆ ಇಲ್ಲಿನ ಬಣ್ಣದ ಲೋಕ ಅವರಿಗೆ ಬೇರೆಯದೇ ಚಿತ್ರಣವನ್ನು ಕಣ್ಮುಂದೆ ಕಟ್ಟಿಕೊಟ್ಟಿತ್ತು. ಬೆಂಗಳೂರಿನಲ್ಲಿ BA ಇನ್ ಜರ್ನಲಿಸಂ ಕೋರ್ಸ್ ಮಾಡೋದಕ್ಕೆ ಬಯಸಿ ಬಂದಿದ್ರು. ಆಗ ಕನ್ನಡದಲ್ಲಿ ಹೊಸ ತಲೆಮಾರಿನ ನಟರ ಚಿತ್ರಗಳು ಭಾರಿ ಸದ್ದು ಮಾಡ್ತಾ ಇದ್ವು. ಉದಾಹರಣೆಗೆ ನಟ ಗಣೇಶ್, ವಿಜಯ್ ಚಿತ್ರಗಳು ಬರ್ತಾ ಇದ್ವು. ತಾವು ಕೂಡ ಇವರಂತೆ ಮುಂದೆ ಬರಬೇಕು ಅಂತ ಅವರು ನಿರ್ಧಾರ ಮಾಡಿ ತಮ್ಮದೇ ಗೆಳೆಯರ ಗುಂಪಿನ ಜೊತೆ ಥಿಯೇಟರ್ ಗ್ರೂಪ್ ಒಂದನ್ನು ಕಟ್ಟಿದ್ರು. ಬೆಂಗಳೂರಿನ ರಾಮಯ್ಯ ಕಾಲೇಜ್ಗೆ ಸೇರಿದಂತಹ ನವೀನ್ 2ನೇ ವರ್ಷಕ್ಕೆ ಓದುವುದನ್ನು ಕೈಬಿಟ್ರು. ಅವರಿಗೆ ರಂಗಭೂಮಿ, ನಾಟಕ, ಬರೀ ಇಂಥವುಗಳ ಕಡೆಗೆ ಒಲವಿತ್ತು. ಯಾಕೋ ಓದು ರುಚಿಸಲಿಲ್ಲ. ಅವರು
ಅಂತರ್ ಕಾಲೇಜುಗಳ ನಾಟಕ ಸ್ಪರ್ಧೆಗಳನ್ನು ಅಟೆಂಡ್ ಮಾಡ್ತಾ ಇದ್ರು. ಆದರೆ ತಾವು ಕಾಲೇಜಿಗೆ ಹೋಗೋದನ್ನು ನಿಲ್ಲಿಸಿದಂತಹ ನವೀನ್ ಇದರ ಬಗ್ಗೆ ಮನೆಯವರಿಗೆ ತಿಳಿಸಿರಲಿಲ್ಲ. ಅವರಿಗೆ ಅವರ ದಾರಿ ಹಾಗೂ ಗುರಿ ಸ್ಪಷ್ಟವಾಗಿತ್ತು. 4 ವರ್ಷ ಡಿಗ್ರಿಯಲ್ಲಿ ಒದ್ದಾಟ ನಡೆಸುವ ಬದಲು ರಂಗಭೂಮಿಯಲ್ಲಿ ಪಳಗಿ ನಟನೆಯಲ್ಲಿ ಚಾನ್ಸ್ ಪಡೆಯುವ ಉದ್ದೇಶ ಅವರದ್ದಾಗಿತ್ತು. ನಿರೂಪಣೆಗೆ ಇಳಿದ್ರೆ ಅದೇ ತಮ್ಮನ್ನ ನಟನೆಗೆ ಒಯ್ಯುತ್ತೆ ಎಂಬ ಒಂದು ವಿಶ್ವಾಸ ಅವರಲ್ಲಿತ್ತು. ಆದರೆ ವಾಸ್ತವ ಸಂಗತಿ ಬೇರೆಯೇ ಇತ್ತು. ಅವರು ನಿರೂಪಣೆ, ನಾಟಕಗಳ ಸ್ಕ್ರಿಪ್ಟ್ ರಚನೆ, ಅಭಿನಯ ಮುಂತಾದವುಗಳಲ್ಲಿ ಬಿಸಿಯಾಗಿದ್ದರು. ಇವೆಲ್ಲ ತಮ್ಮ ಗೋಲ್ ಕಡೆಗೆ ಹೋಗಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ ಎಂಬುದನ್ನು ತಿಳಿಸಿಕೊಟ್ಟಿದ್ವು. ನವೀನ್ ತಾವು ತುಳಿಯುವಂತಹ ಹಾದಿ ಇನ್ನೂ ಸಾಕಷ್ಟಿತ್ತು. ಶಾಲಾ ಕಾಲೇಜುಗಳ ದಿನಗಳಲ್ಲಿ ಸಣ್ಣ ಪುಟ್ಟ ನಾಟಕಗಳಲ್ಲಿ ಅಭಿನಯಿಸಿದ್ದೇ ಅವರಲ್ಲಿ ತಮಗೆ ನಟನೆ ತಿಳಿದಿದೆ ಎಂಬ ಆತ್ಮವಿಶ್ವಾಸವನ್ನು ತುಂಬಿಸಿತು. ಆದರೂ ಸಿನಿಮಾಗೆ ಬರೋಕೆ ತಾವಿನ್ನೂ ಕಲಿಯಬೇಕಾಗಿದ್ದು ಬಹಳಷ್ಟಿದೆ ಎಂಬುದು ಮನವರಿಕೆಯಾಗಿತ್ತು. ಆಗ ನವೀನ್ ಇಲ್ಲಿ ಕೆಲವರು ಆಪ್ತರ ಸಹಾಯದಿಂದ ಕನ್ನಡದ ಕೆಲ ಲೋಕಲ್ ಹಾಗೂ ಖಾಸಗಿ ವಾಹಿನಿಗಳಲ್ಲಿ ಆಗಾಗ ನಿರೂಪಕರಾಗಿ ಕಾಣಿಸಿಕೊಂಡಿದ್ರು. ಸಿನಿಮಾಗಳ ಕುರಿತಾಗಿ ಬರವಣಿಗೆ ಹಾಗೂ ರಿವ್ಯೂ ಬರೆಯುವಂತಹ ಕೆಲಸದಲ್ಲೂ ಕೂಡ ಕೆಲವು ಕಾಲ ಮುಂದುವರೆದರು. ಮುಂದೆ ಬೆನಕ ಥಿಯೇಟರ್ ಗ್ರೂಪ್ಗೆ ಹೋದಂತಹ ನವೀನ್ ಅಲ್ಲಿ ಒಂದಷ್ಟು ವಿಷಯಗಳನ್ನು ಕಲಿತು ಮೈಗೂಡಿಸಿಕೊಳ್ತಾರೆ. ಈ ಮಧ್ಯೆ ನಟನೆಯ ಚಾನ್ಸ್ಗಾಗಿ ಹಲವು ಕಡೆ ಓಡಾಡಿದಂತಹ ನವೀನ್ ಸಿಕ್ಕ ಪಾತ್ರಗಳನ್ನು ಮನಃಪೂರ್ವಕವಾಗಿ ಸ್ವೀಕರಿಸಿ ಆ ಪಾತ್ರಗಳಿಗೆ ಜೀವ ತುಂಬಬೇಕು ಅಂತ ಅಂದ್ಕೊಳ್ತಾರೆ. ಇನ್ನು ಮುಂದಿನ 3 ವರ್ಷಗಳ ಕಾಲ ನಟನೆಗೆ ಅವಕಾಶವನ್ನು ಬೇಡುವ ಬದಲು ನಟನೆ ಅಂದರೆ ಏನು ಅಂತ ಶ್ರದ್ಧೆಯಿಂದ ಕಲಿಯೋಣ ಅಂತ ನಿರ್ಧಾರ ಮಾಡಿ ಆಗ ಅವರು ಹಿರಿಯ ನಟ ಉದಯ್ ಕುಮಾರ್ ರಚಿಸಿದಂತಹ ತಪಸ್ವಿ ರಾವಣ ಎಂಬ ನಾಟಕದಲ್ಲಿ ಅಭಿನಯಿಸಿದರು. ನವೀನ್ ಅವರ ಕುಟುಂಬ ಅಂತಹ ಸ್ಥಿತಿವಂತ ಮನೆತನವೇನಲ್ಲ, ಅಲ್ಲೂ ಕೂಡ ಬಡತನವಿತ್ತು. ಮಗ ವಿದ್ಯಾಭ್ಯಾಸ ಮುಗಿಸಿ ಉತ್ತಮ ನೌಕರಿಯನ್ನು ಗಿಟ್ಟಿಸಿಕೊಂಡು ಮದುವೆ ಮಾಡಿಕೊಂಡು ಇತರರ ಹಾಗೆ ಸೆಟ್ಲ್ ಆಗಿರ್ತಾನೆ ಎಂಬ ಆಸೆ ಇತ್ತು. ನವೀನ್ ಅವರಿಗೆ ತಮ್ಮ ಕೌಟುಂಬಿಕ ಸ್ಥಿತಿಗತಿ ತಿಳಿದಿತ್ತು. ತಾನು ಓದು ನಿಲ್ಲಿಸಿ ಇಂತಹ ಕೆಲಸದಲ್ಲಿದ್ದೇನೆ ಎಂದು ಹೇಳಿದ್ರೆ ಅವರು ನೊಂದ್ಕೊಳ್ತಾರೆ ಎಂದು ಈ ಬಗ್ಗೆ ಮನೆಯವರಿಗೆ ತಿಳಿಸಿರಲಿಲ್ಲ. ಇಲ್ಲಿ ನಟನೆ, ಸುತ್ತಾಟ, ಊಟ, ತಿಂಡಿ ಮುಂತಾದ ಖರ್ಚುಗಳಿಗೆ ಹಣದ ಅಗತ್ಯವಿತ್ತು. ಬಡತನವಿದ್ರೂ ಕೂಡ ಮಗ ಸಿಟಿಯಲ್ಲಿ ಓದುತ್ತಿದ್ದಾನೆ ಎಂಬ ಕಾರಣಕ್ಕೆ ಹೇಗೋ ಒಂದಿಷ್ಟು ಹಣ ಹೊಂದಿಸಿ ಮನೆಯವರು ಕಳಿಸ್ತಾ ಇದ್ರು. ಆದರೆ ಯಾವಾಗ ತಾವು ಓದೋದನ್ನು ನಿಲ್ಲಿಸಿದ್ರು ಆಗ ಮನೆಯಿಂದ ಬರ್ತಿದ್ದಂಥ ಹಣವನ್ನು ತಾನು ಬಳಸೋದು ನೈತಿಕತೆಯಲ್ಲ ಎಂದು ಆ ಹಣವನ್ನು ಮುಟ್ಲಿಲ್ಲ. ಆದರೆ ಅವರ ಆ ಆದರ್ಶದ ನಡತೆಯೇ ಅವರಿಗೆ ಹಲವು ಕಷ್ಟಗಳಿಗೆ ದಾರಿಯಾಗುತ್ತೆ. ಆಗ ನವೀನ್ ಕಷ್ಟಕ್ಕೆ ನೆರವಾದವರು ಅವರ ರೂಮೇಟ್ಸ್ ಹಾಗೂ ಇತರೆ ಸಹಪಾಠಿಗಳು. 2009ರಲ್ಲಿ ಲೋಕಲ್ ಮೀಡಿಯಾ ಚಾನೆಲ್ಗಳಲ್ಲಿ ಸಿನಿಮಾ ನ್ಯೂಸ್ ರಿಪೋರ್ಟರ್ ಆಗಿ ತಮ್ಮ ವೃತ್ತಿಯನ್ನು ಆರಂಭಿಸ್ತಾರೆ. 2008-09ರ ಸಮಯದಲ್ಲಿ ಅನೇಕ ಧಾರಾವಾಹಿಗಳ ಆಡಿಷನ್ಗೆ ಹೋದಂಥ ಅವರು ಕ್ಲಾಸ್ಮೇಟ್ಸ್, ಪ್ರೀತಿ ಇಲ್ಲದ ಮೇಲೆ ಮುಂತಾದ ಪ್ರಸಿದ್ಧ ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾರೆ. 2010ರಿಂದಲೂ ಕಲ್ಚರ್ ಹಾಗೂ ಡ್ರಾಮಾ ಅಕಾಡೆಮಿಯಲ್ಲಿ ಸದಸ್ಯರಾಗಿರುವಂತಹ ನವೀನ್ ಅವರು 3 ವರ್ಷ ತಮ್ಮ ಥಿಯೇಟರ್ ಗ್ರೂಪ್ನಲ್ಲಿ ಇದ್ದು ಸುಮಾರು 45ಕ್ಕೂ ಹೆಚ್ಚಿನ ಸ್ಟೇಜ್ ಶೋಗಳನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಅರಿವನ್ನು ಮೂಡಿಸುವ ಸಲುವಾಗಿ ಸುಮಾರು 200ಕ್ಕೂ ಹೆಚ್ಚಿನ ಬೀದಿ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಸರಣಿ ಧಾರಾವಾಹಿಗಳು, ಶಾರ್ಟ್ ಮೂವೀಸ್ಗಳು ಹೀಗೆ ವಿವಿಧ ಪ್ರಕಾರಗಳಲ್ಲಿ ದುಡಿದಂತಹ ನವೀನ್ ನಿಧಾನವಾಗಿ ರಂಗಭೂಮಿಯಲ್ಲಿ ಪಳಗುತ್ತಾ ಬಂದವರು. ಶ್ರಮಕ್ಕೆ ಪ್ರತಿಫಲ ಇದ್ದೇ ಇದೆ ಅನ್ನೋದಕ್ಕೆ ಮಹತ್ತರವಾದ ತಿರುವನ್ನು ಪಡೆದ ಅವರ ವೃತ್ತಿ ಬದುಕಿಗೆ ಸೂಕ್ತ ಉದಾಹರಣೆ. 2018ರಲ್ಲಿ ಅವರಿಗೆ ಗುಂಟು ಎಂಬ ಸೈಬರ್ ಕ್ರೈಮ್ನ ಚಿತ್ರದಲ್ಲಿ ನಟಿಸೋದಕ್ಕೆ ಆಫರ್ ಬರುತ್ತೆ. ಇದು ಜನಾರ್ದನ್ ಚಿಕ್ಕಣ್ಣ ಎಂಬುವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರ. ಈ ಸಿನಿಮಾದಲ್ಲಿ ವಿಶಿಷ್ಟ ಪಾತ್ರ ನಿರ್ವಹಿಸಿದಂತಹ ನವೀನ್ ರವರ ಪರ್ಫಾರ್ಮೆನ್ಸ್ ಸಾಕಷ್ಟು ಕಡೆಯಿಂದ ಪ್ರಶಂಸೆಗೆ ಒಳಪಟ್ಟಿತ್ತು. ಇದಾದ ಮೇಲೆ ಧರಣಿ ಮಂಡಲ, ಮಧ್ಯದೊಳಗೆ, ಹೊಂದಿಸಿ ಬರೆಯಿರಿ, ಹೊಯ್ಸಳ ಮುಂತಾದ ಚಿತ್ರಗಳಲ್ಲೂ ಅವರಿಗೆ ಸಾಲು ಸಾಲು ಅವಕಾಶಗಳು ಸಿಗ್ತವೆ. ಇವತ್ತು ನವೀನ್ ಚಿತ್ರರಂಗದ ಒಬ್ಬ ಪ್ರಾಮಿಸಿಂಗ್ ನಟ. ಇದೀಗ ಅವರ ಕ್ಷೇತ್ರಪತಿ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದ್ದು ಇದರಲ್ಲಿ KGF ಚಿತ್ರದ ಖ್ಯಾತಿಯ ನಟಿ ಅರ್ಚನಾ ಜೋಯಿಸ್ ನವೀನ್ ರವರಿಗೆ ಜೋಡಿಯಾಗಿದ್ದಾರೆ. ಉತ್ತರ ಕರ್ನಾಟಕದ ಜವಾರಿ ಭಾಷೆ ಹಾಗೂ ಬೆಂಗಳೂರು ಕನ್ನಡ ಈ ಎರಡರಲ್ಲೂ ಉತ್ತಮ ಹಿಡಿತವನ್ನು ಸಾಧಿಸಿರುವಂತಹ ಅವರ ಬಾಗಲಕೋಟೆಯ ಕನ್ನಡ ಕೇಳೋದಕ್ಕೆ ತುಂಬಾನೇ ಸೊಗಸು ಹಾಗೂ ರೋಮಾಂಚಕ. ವೀಕ್ಷಕರೇ, ಕಡು ಕಷ್ಟದಲ್ಲಿಯೇ ಮೇಲೆ ಬಂದ ನವೀನ್ ಹಲವು ಏಳು ಬೀಳುಗಳನ್ನು ಕಂಡು ಸಾಕಷ್ಟು ಸರ್ಕಸ್ ಮಾಡಿಯೇ ಇಲ್ಲಿಯವರೆಗೂ ಬಂದಂತಹ ನಟ. ಅವರಲ್ಲಿದ್ದಂತಹ ಶ್ರದ್ಧೆ ಹಾಗೂ ವಿಧೇಯತೆಯೇ ಅವರನ್ನು ಇನ್ನಷ್ಟು ಸಾಕಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಹಾಗೂ ಅವರಿಗೆ ಇನ್ನೂ ಒಳ್ಳೊಳ್ಳೆಯ ಅವಕಾಶಗಳು ಸಿಕ್ಕಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಸ್ಟಾರ್ ನಟನಾಗಿ ಬೆಳೆಯಲಿ ಎಂಬುದೇ ನಮ್ಮೆಲ್ಲರ ಆಶಯ.